ಆಯ್ತಿಲ್ಲ ಧನಮಣ ಕೆಲಸ ಆಗ್ಯದ್ರಿ ಬಾಬಾ. ಮತ್ತೇನ್ ಹೇಳ ಮುಂದ ಏನಾಗೈತಿ ಹಿಂಗ್ಯಾಕ್ ಮಾಡತಿ? ಏನಿಲ್ರಿ ಬಾಬಾ, ಅದೇ ನನ್ ಮಗಂದು ಸ್ವಲ್ಪ ಎಕ್ಸಾಮ್ ಇದ್ದೋತ್ರಿ, ರೊಕ್ಕ ಕೇಳತ್ತಿದ, ಒಂದ್ 5,000 ರೂಪಾಯಿ ಬೇಕಾಗಿದ್ರಿ ಬಾಬಾ. ಈಗ ಎಲ್ಲಿ ಬರ್ತಾವ ಎಕ್ಸಾಮ? ಏನ 2-3 ತಿಂಗಳ ಮುಂದ ಎಕ್ಸಾಮ. ನಮ್ಮ ಹುಡುಗನು ನಿಮ್ ಹುಡುಗನ ಸಂಗತಿ ಅದ ಪರೀಕ್ಷಕ. ಏನೋರಿ ಬಾಬಾ, ಅವನಿಗೆ ನಾಳೆ ರೊಕ್ಕ ತರ್ಲಿಲ್ಲ ಅಂದ್ರ ಸಾಲಿಗೆ ಬರ್ಬೇಡತ್ ಹೇಳಾರತ್ರಿ. ಅದ್ರ ಕಲ ಬಾಬಾ ಕೊಟ್ರಿ ಅಂದ್ರ ಉಪಕಾರ ಆತರಿ. ಆಯ್ತ ನೋಡಿ ವಿಚಾರ ಮಾಡೋನು, ನೀ ಬಡ ಕೆಲಸ ಮುಗಿಸು ಎಲ್ಲ ಬಡ. ದೋಸ್ತ ಮಸ್ತನ್ ಮಾಡ್ಬಂದವ ಇವತ್ತು ಹೊರಗೆ ರೊಕ್ಕ ಕಾಣ್ಬೇಕು. ಎಲ್ಲಿ ಕರೆ ರೊಕ್ಕ ಇಲ್ಲ ಅಣ್ಣ. ರೊಕ್ಕ ಏನ್ ಮಾಡ್ತೀವಿ ಗೊತ್ತಿಲ್ಲ, ತೊಗೊಂಬರ್ಬೇಕು ನೀ. ಸರಿ ನಮ್ಮ ಅಪ್ಪನ ಕೈಲಿ ಇವತ್ತು 2,000 ರೂಪಾಯಿ ಇಸ್ಕೊಂಡ್ಬರ್ತೀನಿ. ಇಲ್ಲೇ ಅದ ಮರ ಏಪ ಬಾರಪ್ಪ. ಯಪ್ಪ ನನಗೆ ಏನ್ ಮಾಡ್ತೀವಿ ಗೊತ್ತಿಲ್ಲ, ನನಗೆ ಎಕ್ಸಾಮು 2,000 ರೂಪಾಯಿ ನನಗೆ ಬೇಕಾಗ್ಯವಪ್ಪ. ತಮ್ಮ ಒಮ್ಮಿಂದೊಮ್ಮಿಗೆ ಇಟ್ಟು ರೊಕ್ಕ ಕೇಳಿದ್ರೆ ಎಲ್ಲಿದ್ ಕೂಡ್ಲು? ಒಂದು ಸಲ ನಾ ಬೇಡದಟ್ ನೀ ರೊಕ್ಕ ಕೊಟ್ಟಿದ್ದೇನೆ. ಆ ಮುದುಕಿ ರೇಷನ್ ತೊಂಬತ್ ಹೇಳ 300 ರೂಪಾಯಿ ಕೊಟ್ಟಾಳ. ಟಾವಪ್ಪ 300 ರೂಪಾಯಿ ಅದಾವ, ಇಟ್ಟು ತಗೋರಪ್ಪ. ಹಿಡಿವ ನೀನ್ ರೊಕ್ಕ. ಮಂದಿ ಪೋಲ್ ನೋಡು, ರೊಕ್ಕ ರೂಪಾಯಿ ಎಲ್ಲ ಕೊಟ್ಟು ಮತ್ ಗಾಡಿ ಕೊಟ್ಟು ಮತ್ ಚೈನಿ ರೊಕ್ಕ ಕೊಟ್ಟು ಅವ್ರಿಗೆ ಹೊರಗೆ ಹೋಗ್ತಾರ. ನೀವ್ ಒಂದ್ ಇದಿ ಅಲ್ಲ, ನಾ ಕೇಳೋದ್ ನಾನು 2,000 ರೂಪಾಯಿ ಕೊಡುದಾಗಲ್ಲ. ನೀ ನನ್ ಕಲ್ಲ ಏನ್ರ ಮಾಡಿದಿ, ನಿಂದ್ ಯಾವಾಗ ಕೇಳಿದ್ರು ಇದೇ ಅದ. ನಿನ್ನ ಹೊಟ್ಟೆ ಹುಟ್ಟುದೇ ನನ್ ತಪ್ಪದ. ಏನಾಗ್ಯದ ಬ್ರಹ್ಮಣ ಹಿಂಗ್ಯಾಕ? ಬಾಬಾ ಕಾಲ್ ಮ್ಯಾಗ ಕಲ್ ಬಿದ್ದದ್ರಿ, ಕೈ ಜಾರಿ ಬಟ್ಟಿಗೆ ರಗತ್ ಬರ್ಲತ್ತಿರ್ಬೋದು. ಯಾನು ಮರ ಚಂದನ ಕೂತ ಇರ್ತಿರಲ್ಲ, ಕಾಲಿ ಅಲ್ಲಿ ಬಡಿತು ಇಲ್ಲಿ ಬಡಿತು, ಬರೇ ಇದೇ ಮಾಡ್ಕೋತಿರ್ತೀರಿ ಏನೋ? ಎದಕ್ ಬರ್ತೀರಿ ಕೈಲಿ ಅಲ್ಲಿ ಅಂದ್ರ? ಮಗ ಹೋಗಿ ಒಂದು ತಾಸು ಆಯ್ತು, ಇನ್ನ ಬರ್ಲಾಗ. ನಾನೇ ಹೋಗ್ತೀನಿ. ಕೆಡ್ತಾನ ದೋಸ್ತ, ಹೋದ ಆ ಕಡೆ ಹೋಗಿ ಇನ್ನ ಬಂದಿಲ್ಲ. ನಾ ಬರ್ಲಪ್ಪ ದೋಸ್ತ, ನಾ ಯಾವತ್ತೂ ಬರ್ಲಿ, ಯಾವಾಗೂ ನನಗೆ ಕರಿಬೇಡ. ಅಪ್ಪ ಅನ್ನೋ ಮೌಲ್ಯವಾದ ಮಾಣಿಕ್ಯನ ಇರೋ ತನಕ ಜೋಪಾನವಾಗಿ ಕಾಪಾಡಿ, ಹೋದ್ಮೇಲೆ ಮತ್ತೆ ಬರೋದಕ್ಕೆ ಅವನು ದುಡ್ಡಲ್ಲ ಅಪ್ಪ.